ಇನ್ನು CLS ಬಾಕಿ ಮುಗಿಸೋದು. ಬಗೆ ಆಟವಾಯಲ್ಲಿ ಕಲಿತೆಯೋ ರಂಗ ಜಗನ್ಮೋಹನನೇ ಕೃಷ್ಣ. ಕಳೆದ ಕೆಲವು ವರ್ಷಗಳಿಂದ ಹಲವಾರು ವಿದ್ಯಾರ್ಥಿಗಳಿಗೆ ಜ್ಞಾನದ ಹಣತೆಯನ್ನು ಹಚ್ಚಿದ ನಮ್ಮ ಹಿರಿಯ ಅಧ್ಯಾಪಕರ ಬೀಳ್ಕೊಡುಗೆಯ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನಮ್ಮ ಸಂಸ್ಕೃತಿ ಸಂಪ್ರದಾಯದಂತೆ ಸ್ವಾಗತಿಸಲಿದ್ದಾರೆ ಶ್ರೀಮತಿ ಶೈಲಜಾಯಿ. ಈ ಸಮಾರಂಭವನ್ನು ಔಪಚಾರಿಕವಾಗಿ ಉದ್ಘಾಟನೆ ಮಾಡುವುದಕ್ಕಾಗಿ ನಮ್ಮ ಶಾಲಾ ಪ್ರಬಂಧಕರಾದಂತಹ ಶ್ರೀಯುತ ಜಯದೇವ ಕಡಿಗೆ ಸರ್ ಅವರು ನಮ್ಮೊಂದಿಗೆ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಪೂರಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ಉತ್ತಮ ರೀತಿಯ ಸೇವೆಯನ್ನು ಸಲ್ಲಿಸಿ ಇವತ್ತು ನಿಮಿತ್ತರಾಗಿರುವಂಥ ಇಬ್ಬರು ಅಧ್ಯಾಪಕರಿಗೂ ನಾವು ನಮ್ಮ ಆಡಳಿತ ಸಮಿತಿ ಹಾಗೂ ಮ್ಯಾನೇಜ್ಮೆಂಟ್ ವತಿಯಿಂದ ಅವರಿಗೆ ಧನ್ಯವಾದವನ್ನು ಹೇಳ್ತೇವೆ ಹಾಗೂ ಮುಂದಿನ ಜೀವನಕ್ಕಾಗಿ ಶುಭಾಶಯವನ್ನು ಹೇಳ್ತೇವೆ. ಕಾಸರಗೋಡು 6713221. ಅಜ್ಞಾನದ ಅಂಧಕಾರವನ್ನು ತೊಲಗಿಸಿ ಜ್ಞಾನದ ಬೆಳಕನ್ನು ನೀಡುವವನಿಗೆ ಗುರು. ಅಂತಹ ಶ್ರೇಷ್ಠ ಸ್ನಾನವನ್ನು ಹೊಂದಿ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಅಧ್ಯಾಪನ ನಡೆಸಿ ಹುದ್ದೆಯಿಂದ ನಿವೃತ್ತಿ ಹೊಂದಿರುವ ಶ್ರೀಮತಿ ಶೈಲಜಾ ಬಿ ಅವರಿಗೆ ಮಹಾಜನ ವಿದ್ಯಾಸಂಸ್ಥೆಗಳ ವತಿಯಿಂದ ಪ್ರೀತಿಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಅಧ್ಯಾಪಿಕೆಯಾಗಿ ಸೇರ್ಪಡೆಗೊಂಡು ಬಳಿಕ 1999 ಜೂನ್ ತಿಂಗಳಲ್ಲಿ ಸಮಾಜ ವಿಜ್ಞಾನ ಅಧ್ಯಾಪಿಕೆಯಾಗಿ ಪ್ರೌಢಶಾಲಾ ವಿಭಾಗ
ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ಅಧ್ಯಾಪನ ನಡೆಸಿ ಹುದ್ದೆಯಿಂದ ನಿವೃತ್ತಿ ಹೊಂದುತ್ತಿರುವ ಶ್ರೀಯುತ ಸುಬ್ರಹ್ಮಣ್ಯ ಪಿ ಅವರಿಗೆ ಮಹಾಜನ ವಿದ್ಯಾಸಂಸ್ಥೆಗಳ ವತಿಯಿಂದ ಪ್ರೀತಿಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. 1970 ಜನವರಿ 3ನೇ ತಾರೀಕಿನಂದು ಸ್ಮರಣಿಕೆಯನ್ನು ಇಟ್ಟು ಗೌರವಿಸಬೇಕಾಗಿ ಹೈಯರ್ ಸೆಕೆಂಡರಿ ಪ್ರಮಾಣ ಪತ್ರವನ್ನು ಗೌರವಿಸುವಂತೆ ಶಾಲಾ ಪ್ರಬಂಧಕರ ಮೊದಲನೇದಾಗಿ ನನ್ನ ಆತ್ಮೀಯರಾಗಿರುವಂತಹ ಶ್ರೀ ವಿ ಸುಬ್ರಹ್ಮಣ್ಯ ಸರ್ ಇವರನ್ನು ಸಾಮಾನ್ಯ 27 ವರ್ಷಗಳಿಂದ ನಾನು ಚೆನ್ನಾಗಿ ಬಲ್ಲೆ. ಒಳ್ಳೆಯ ಉತ್ತಮ ಸ್ವಭಾವದವರು. ಅವರಿಗೆ ಸಿಟ್ಟು ಎಂಬುದು ಬರುವುದೇ ಇಲ್ಲ. ಯಾವಾಗಲೂ ಶಾಂತ ಸ್ವಭಾವ. ಈಗ ನನಗಾದರೆ ಕಲನ ಸಿಟ್ಟು ಬಂದು ಹೋಗ್ತದೆ, ಆದರೆ ಅವರಿಗೆ ಸಿಟ್ಟು ಬರುವುದೇ ಇಲ್ಲ. ನಾನು ಎಷ್ಟೋ ಸಲ ಗಮನಿಸ್ತೇನೆ, ಶಾಂತ ಸ್ವಭಾವ. 2001ರಲ್ಲಿ ನಾನು ಬರಬೇಕು. ಸೋಷಿಯಲ್ ಹಿರಿಯ ಅಧ್ಯಾಪಿಕೆಯಾಗಿ ಅವರು ಕೂಡ ಹಾಗೆ ನಮಗೆ ಗೊತ್ತುಂಟು. ಶಾಲೆಯಲ್ಲಿ ಪ್ರೇಯರ್ ಟೀಮ್ ಇದನ್ನು ಸೆಲೆಕ್ಟ್ ಮಾಡುವುದರಲ್ಲಿ ಎತ್ತಿದ ಕೈ. ಮೊನ್ನೆಯವರೆಗೆ ಪ್ರೇಯರ್ ಟೀಮನ್ನು ಅವರೇ ಸೆಲೆಕ್ಟ್ ಮಾಡ್ತಾಯಿದ್ರು, ನನಗೆ ಇರ್ತಿದ್ರು. ಅಷ್ಟು ಮಾತ್ರ ಕಲೋತ್ಸವದಲ್ಲಿ ಟ್ರೈನಿಂಗ್ ಕೊಡುವುದು ಏನಾಗಿತ್ತು ಅವರ ಮುಖ್ಯ ಜವಾಬ್ದಾರಿ. ಎಷ್ಟು ಸಮಯ ಸಿಕ್ಕಿದಾಗೆಲ್ಲ ಅಲ್ಲಿ ಮರದ ಅಡಿಯಲ್ಲಿ ಹಲಸೆ ಮರ ಇತ್ತು ಮೊದಲು LP ಹತ್ರ, ಅಲ್ಲಿ ಹೋಗಿ ಕುಳಿತುಕೊಂಡು ಟ್ರೈನಿಂಗ್ ಕೊಡುವುದು, ಸಂಸ್ಕೃತದಲ್ಲಿ ಟ್ರೈನಿಂಗ್ ಕೊಡುವುದು ಇತ್ಯಾದಿಗಳೆಲ್ಲ ಮಾಡುತ್ತಾರೆ. ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯದಲ್ಲಿ ತುಂಬ ಸಹಕಾರವನ್ನು ನೀಡಿದ್ದಾರೆ. ನಮ್ಮ ಶೈಲಕ ನೆನೆಸುವಾಗಲೇ ನನಗೆ ನಗು ಬರ್ತದೆ. ಯಾಕೆಂದರೆ ಅವರಿಗೆ ಈಗ LP ಶಾಲೆಯ ಟೀಚರು ಮತ್ತು ನಾವು ಹೈಸ್ಕೂಲ್ನವರು ಹಾಗೆನ್ನುವಂತಹ ಒಂದು ಭೇದ ಭಾವವೇ ಇಲ್ಲ. ನಾನು ಕಂಡ ಮಟ್ಟಿಗೆ ಅವರು LPಗೆ ಬಂದು ನಾವು ಎಷ್ಟು ಒಂದು ಮಾನಸಿಕವಾದಂತಹ ಒಂದು ಒತ್ತಡದಲ್ಲಿದ್ದರು, ಅವರು ಏನಾದರೂ ಒಂದು ಸೆಂಟೆನ್ಸನ್ನು ಅಥವಾ ಅವರ ಏನಾದರೂ ಒಂದು ಚುಟುಕನ್ನು ಹೇಳಿ ಹೋಗ್ತಾ ಇದ್ರು. ಅದು ನಮಗೆ ತುಂಬ ಎಂಥ സമയದವರೆಗೂ ആ നഗു ನಮ್ಮ മനസ്സಲ್ಲೇ ഉಳಿತಾ ಇತ್ತು. സുബ്രഹ്മണ്യൻ സാറിനും അതുപോലെ ശൈലജ ടീച്ചർ. ഞാനിപ്പോൾ ഹയർ സെക്കൻഡറി വർക്ക് ചെയ്യുന്നു, അവർ ഹൈസ്കൂൾ വർക്ക് ചെയ്യുന്നു. കണ്ട് പരിചയം മറ്റ് സംസാരിച്ച പരിചയമുണ്ട്. ഒന്നിച്ച് വർക്ക് ചെയ്യാൻ ഉള്ള സാഹചര്യം ഉണ്ടായിരുന്നില്ല. എന്നിരുന്നാലും എൻ്റെ അതേ പേരായതുകൊണ്ട് തന്നെ സുബ്രഹ്മണ്യൻ സാറിനെ എനിക്കെപ്പോഴും ಸರಳ ಸಜ್ಜನರಾಗಿ ಹಿತ ಭಾಷೆಗಳಾಗಿದ್ದರು. ಅವರದ್ದು ಮ್ಯಾಥ್ಸ್ ಸಬ್ಜೆಕ್ಟ್ ನನ್ನದು ಸಂಸ್ಕೃತ. ಈ 13 ವರ್ಷಗಳ ಸೇವಾ ಅವಧಿಯಲ್ಲಿ ನಮಗೂ ಅವರಿಗೂ ಸಬ್ಜೆಕ್ಟ್ ಆಗಿ ಮಾತಾಡುವಂಥ ವಿಚಾರಗಳು ಬಹಳ ಕಡಿಮೆ ಇತ್ತು. ಆದರೆ ಶಾಲೆಗೆ ಸಂಬಂಧಪಟ್ಟಂಥ ಹಲವು ವಿಚಾರಗಳಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಕಲೋತ್ಸವದಲ್ಲಿ ಹೈಸ್ಕೂಲ್ ವಿಭಾಗದಲ್ಲಿಯೂ UP ವಿಭಾಗದಲ್ಲಿಯೂ ಒಟ್ಟು 38 ಸ್ಪರ್ಧೆಗಳಿವೆ ಅಂತ ಹೇಳಿ ಕೂಡ ನಂಬರ್ ಗೊತ್ತಿಲ್ಲದಂಥ ಒಂದು ಸನ್ನಿವೇಶ ನನಗಿತ್ತು. ಕರ್ನಾಟಕದಲ್ಲಿ ಒಂದು 5 ವರ್ಷದ ಸರ್ವಿಸ್ ಮಾಡಿ ಬಂದವ, ಇಲ್ಲಿಯ ಸ್ಪರ್ಧೆಗಳ ವಿವರವೇ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಬಂದಾಗ ನನ್ನನ್ನು ಜೂನಿಯರ್ ಆಗಿ ಪರಿಗಣಿಸದೆ ಸಂಸ್ಕೃತದ ಹಲವು ಸ್ಪರ್ಧೆಗಳನ್ನು ನನಗೆ ಪರಿಚಯಿಸಿ ವಿದ್ಯಾರ್ಥಿಗಳಲ್ಲಿ ಇರುವ ಸುಪ್ತ ಪ್ರತಿಭೆಯನ್ನು ಹುಡುಕಿ ಹೆಕ್ಕುವಲ್ಲಿ ನನಗಿಂತ ಹೆಚ್ಚು ಸಂಸ್ಕೃತಕ್ಕೆ ನನಗೂ ಶಾಲೆಗೂ ಎಲ್ಲದಕ್ಕೂ ಸಪೋರ್ಟ್ ಮಾಡಿದಂಥವರು ಶೈಲಜಾ ಬಿ ಟೀಚರ್ ಅವರು. ಒಳ್ಳೆ ಪಾಠ ಮಾಡ್ತಾರೆ. ಮೊದಲೇ ನನಗೆ ಗೊತ್ತುಂಟು, ಹೇಗೆ ಸ್ಟೆಪ್ ಗೊತ್ತಿಲ್ಲ ನನಗೆ. 1 ವಾರ ಆಯ್ತು, 2 ವಾರ ಆಯ್ತು, ಅವನಿಗೆ ಮತ್ತೆ ಬಂದೇ ಹೇಳಿದ್ರು ನನಗೆ 10ನೇ ಕ್ಲಾಸ್ವರೆಗೆ ಕೆಟ್ಲೆ ಭಾಷೆ ಬೇಕು. ಈಗ ಹಾಗೆ ಏನು ಮಾತನಾಡಲು ಸೀರಿಯಸ್ ಆಗಿದ್ದಂತಹ ಭಾಷೆಯನ್ನು ಈ ರೀತಿ ಉತ್ತರ ಕೊಡುವ ಹಾಗೆ ಮಾಡಿದರು. ಹಾಗೆ ಆ ವಿಷಯದಲ್ಲಿ ನನಗೆ ತುಂಬಾ ಸಂತೋಷ. ಹಾಗೆ ಅವರು ನನಗೆ ಒಂದು ಅಕ್ಕನ ಹಾಗೆ ತುಂಬ ಆತ್ಮೀಯರಾದಂತಹ ಒಬ್ಬರು ವ್ಯಕ್ತಿ ಶೈಲಜಾ ಟೀಚರ್ ಅವರು. ಕಳೆದ 4 ವರ್ಷಗಳಿಂದ ಕಲೋತ್ಸವದ ಕನ್ವೀನರ್ ಆದ ಮೇಲಂತೂ ನಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಯಿತು ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಕಲೋತ್ಸವದಲ್ಲಿ ನನ್ನ ಬೆನ್ನೆಲುಬಾಗಿ ನಿಂತು 4 ವರ್ಷವೂ ಕೂಡ ಕಲೋತ್ಸವದಲ್ಲಿ ಮಹಾಜನ ಸಂಸ್ಥೆ ಒಳ್ಳೆ ಸಾಧನೆ ಮಾಡಲಿಕ್ಕೆ ಅವರು ನನಗೆ ಸಹಾಯ ಮಾಡಿದ್ದಾರೆ. ಈ ವರ್ಷ ರಜೆಯಲ್ಲಿದ್ದರೂ ಕೂಡ ಪ್ರತಿಯೊಂದು ಪ್ರಾಕ್ಟೀಸಿಗೂ ಶನಿವಾರ ಆದಿತ್ಯವಾರ ಅಂತ ಹೇಳುವುದನ್ನು ಕೂಡ ಕಡೆಗಣಿಸದೆ ಬಂದು ಮಕ್ಕಳಿಗೆ
1999ರಲ್ಲಿ ಹೈಸ್ಕೂಲಿಗೆ ಬಡ್ತಿ ದೊರೆಯಿತು. ಆಗ ಆ ಬಿಲ್ಡಿಂಗ್ ಇದೆ, ನಮ್ಮ ಟಾಯ್ಲೆಟ್ ಸಮೀಪದ ಬಿಲ್ಡಿಂಗು, ಅದು ಆ ಸಮಯದಲ್ಲಿ ಆದದ್ದು. ಆಗ ಹಂಚು ಹಾಕಿದ್ದದಿಗೆ. ಸರ್, ನಮ್ಮ ಜೆಂಟ್ಸ್ ಸ್ಟಾಫಿನ ಈಚೆ ಬದಿ 10A ಕ್ಲಾಸಲ್ಲಿರುವ ಆ ಬಿಲ್ಡಿಂಗ್, ಅಲ್ಲಿ ನನಗೆ ಮೊದಲಿಗೆ ಸೋಷಲ್ ಸೈನ್ಸ್ ಪಾಠ ಮಾಡಲಿಕ್ಕೆ ಸಿಕ್ಕಿದೆ. ಅದೇ ನಂತರ ನನಗೆ ಇಂಗ್ಲೀಷ್ ಪಾಠವು ಸಮಾಜ ವಿಜ್ಞಾನವನ್ನು ಕಲಿಸಬೇಕಾಗಿ ಬಂದಿತ್ತು. ಹಾಗೆ ನಾನು ಅದನ್ನು ಕೂಡ ಮಾಡಿದ್ದೆ. ಹಾಗೆ 99ರಿಂದ 2026ರ ತನಕ ನಾನು ಈ ಶಾಲೆಯಲ್ಲಿ ವೃತ್ತಿ ಜೀವನವನ್ನು ನಡೆಸಿದ್ದೇನೆ. ನನಗೆ ತಿಳಿದಿರುವಂತಹ ಜ್ಞಾನವನ್ನು ಮಕ್ಕಳಿಗೆ ನೀಡುವಲ್ಲಿ ನಾನು ಪ್ರಯತ್ನ ಪಟ್ಟೆ. ಅದಕ್ಕೆ ದೇವರು ನನಗೆ ಫಲವನ್ನು ಕೂಡ ಕೊಟ್ಟಿದ್ದಾನೆ. ನಾನು ನಮ್ಮೂರ ಶಾಲೆ, ನಾನು ಕಲಿತ ಶಾಲೆ, ನಾನು ಸೇವೆ ಸಲ್ಲಿಸಿದ ಶಾಲೆ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಎಂದು ಆಶಿಸುತ್ತಾ ಎಲ್ಲ ಅಧ್ಯಾಪಕರ ಜೀವನವೂ ಕೂಡ ಸುಖ ಸಂತೋಷದಿಂದ ಕೂಡಿರಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸುತ್ತಾ ಎಲ್ಲರಿಗೂ ಶುಭವಾಗಲೆಂದು ಆಶಿಸುತ್ತಾ ವಿರಮಿಸುತ್ತೇನೆ. 1997 ಜುಲೈ 14ನೇ ತಾರೀಕಿಗೆ ಇಲ್ಲಿ UPSC ಆಗಿ ಜಾಯಿನ್ ಆಗುವಾಗಲೂ ನನಗೆ ತುಂಬ, ನಂತರ 2002ರಲ್ಲಿ ಹೈಸ್ಕೂಲಿಗೆ ಪ್ರಮೋಷನ್ ಆಯಿತು. ಮ್ಯಾಥ್ಸ್ ಟೀಚರಾಗಿ 2002ರಿಂದ ಇಲ್ಲಿಯವರೆಗೆ ಮ್ಯಾಥ್ಸ್ ಟೀಚರಾಗಿ ಕೆಲಸ ಮಾಡಿದೆ. ಈ ಸಂದರ್ಭದಲ್ಲಿ ಹಲವಾರು, ಹಾಗಾಗಿ ನನ್ನ ಈ ವಿದ್ಯಾಭ್ಯಾಸದ ಏಳಿಗೆಗೆ ನನ್ನ ಅಣ್ಣಂದಿರು, ತಂದೆ, ತಾಯಿ ಎಲ್ಲರೂ ಕೂಡ ಕಾರಣರಾಗಿದ್ದಾರೆ. ಅವರು ಈ ರೀತಿ ಒಂದು ನಿರ್ದಿಷ್ಟವಾದ ತೀರ್ಮಾನಕ್ಕೆ ಬರದೇ ಇರ್ತಿದ್ರೆ ನನ್ನ ಜೀವನ ಈ ರೀತಿಯಲ್ಲಿ. സാറെ കുറിച്ച് പറയുകയാണെങ്കിൽ ഭയങ്കര സാത്വികൻ, സൗമ്യൻ, മിതഭാഷി. ഞങ്ങള് 2014 ജോയിൻ ചെയ്ത സമയത്ത് സാറും വെങ്കടരാജ് സാറും ഒന്നിച്ച് ഉണ്ടാവും എപ്പോഴും. ഈ ചടങ്ങിൽ ഉദ്ഘാടനം ചെയ്ത നമ്മുടെ മാനേജർ ശ്രീ ജയദേവ ഖണ്ഡിക അവർക്ക് സാറിന്റെ അസാന്നിധ്യത്തിൽ നന്ദി അറിയിക്കുന്നു.